ಈ ಲೋಡು ಬರಬೇಕಾದ್ರೆ ಹೊರಗಡೆನೆ ಸ್ವಲ್ಪ ಈ ರೀತಿ ಸ್ಪಾರ್ಕ್ ಆಗಿದ್ದು ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ನೋಡಿದಂಥವರು ನಮ್ಮ ಅಧಿಕಾರಿಗಳಿಗೆ ಸುಮಾರು 19 ಜನ ಕೆಲಸ ಮಾಡ್ತಿದ್ರು ಹೇಳಿ ಒಂದು ಮಾಹಿತಿ ಇದೆ. ಈಗಾಗಲೇ ಅದು ಸಂಬಂಧಪಟ್ಟಂಥವ್ರು ಒಬ್ಬರನ್ನ ಅರೆಸ್ಟು ಮಾಡಿ ಅವರು ಟ್ರೀಟ್ಮೆಂಟ್ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನು 6 ಜನ ಹಾಸ್ಪಿಟಲ್ ಇದ್ದಾರೆ. 12 ಜನ ಈಗಾಗಲೇ ಹೊರಗಡೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇನ್ನು ಹಿಂದೆಗಡೆನೂ ಇರ್ಬೋದು ಅಂತೇಳಿ ಶಂಕಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಹೇಳಿದ್ದೀನಿ, ಹಿಂದೆಗಡೆ ಬ್ಯಾಕ್ ಡೋರ್ ಕೂಡ ಓಪನ್ ಮಾಡಿ ಕೊಡೋಣ ಅಂತೇಳಿ ಹೇಳಿದ್ದೀನಿ. ಯಾಕೆಂದರೆ ನಾವು ಹೊರಗಡೆ ಎಂಟರ್ ಆಗಬೇಕಾದ್ರೆ ಭಾಳ ಡೇಂಜರ್ ಪರಿಸ್ಥಿತಿ ಇದೆ. ಯಾವತ್ತು ಬೇಕಾದ್ರೂ ನಮ್ಮ ಫೈರ್ ಫೋರ್ಸ್ ಅವ್ರಿಗೂ ತೊಂದರೆ ಆಗೋಂಥ ವಾತಾವರಣ ಇದೆ. ಆ ಬಿಲ್ಡಿಂಗ್ ನೋಡಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಆ ರೀತಿ ಆ ಬಿಲ್ಡಿಂಗ್ ನಿಂತಿದೆ. ಒಂದೇ ಫ್ಲೋರ್ ಆದರೂ ಕೂಡ ಭಾಳ ರಿಸ್ಕಿ ಗೇಮ್. ಅವ್ರು ನಾನು ಅದಕ್ಕೆ ಪ್ರೊಟೆಕ್ಷನ್ಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಫೈರ್ ಫೋರ್ಸ್ ಅವರು ಕೂಡ ನಿಂತಿದ್ದಾರೆ. ಈ ಮಧ್ಯದಲ್ಲಿ ಟ್ರಾಫಿಕ್ಗೂ ಸ್ವಲ್ಪ ಬದಲಾಗಿದೆ. ಹೆಚ್ಚು ಕಮ್ಮಿ ನಮ್ಮ ತಮಿಳುನಾಡಿನ ನೌಕರು ಇದ್ರು ಅಂತೇಳಿ ನಮ್ಮ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಇನ್ನು ಸರಿಯಾಗಿ ಐಡೆಂಟಿಫಿಕೇಶನ್ ಆಗಿಲ್ಲ, ಯಾರು ಏನು ಅಂತ ಅಂತೇಳಿ ಹೆಸರು ಐಡೆಂಟಿಫಿಕೇಶನ್ ಆಗಿಲ್ಲ. ಕೆಲವರು ವ್ಯಾಪಾರಕ್ಕೆ ಬಂದವರು ಕೂಡ ತಗಲಾಕೊಂಡಿದ್ದಾರೆ ಅಂತೇಳಿ ನಮಗೆ ಪ್ರಾರಂಭಿಕವಾದಂಥ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದೆ. ಸೊ ನಾವು ಮುಂದಕ್ಕೆ ಅದು ಹೆಂಗಾಯಿತು ಏನಾಯಿತು ಅಂತೇಳಿ ನಾವು ಇದ್ರ ಬಗ್ಗೆ ಏನು ಲ್ಯಾಬ್ಸ್ ಇದೆ ಅಂತೇಳಿ ನಾವು ತನಿಖೆ ಅಂತೂ ಮಾಡಿಸ್ತೀವಿ. ಸರ್, ಈಗ ಪಟಾಕಿ ಸೇಲ್ ಮಾಡಲಿಕ್ಕೆ ಅಂಗಡಿ ಮಾಡ್ಕೊಂಡಿದ್ರೆ ಹಿಂದೆ ಗೋಡನ್ ಮಾಡ್ಕೊಂಡಿದ್ರೆ ಪರ್ಮಿಷನ್ ಇತ್ತಾ ಹೇಗೆ ಸರ್? ಅದಕ್ಕೆ ಹೇಳ್ತಾ ಇದ್ದೀನಿ, ಗೋಡನ್ಗೆ ಪರ್ಮಿಷನ್ ಇಲ್ಲ, ಅಂಗಡಿಗೆ ಪರ್ಮಿಷನ್ ಇತ್ತು ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಡೀಟೇಲ್ ಎನ್ಕ್ವೈರಿ ಮಾಡ್ತೀವಿ. ಗೋಡನ್ ಮಾಡೋಕ್ಕೆ ಅವಕಾಶ ಇತ್ತಾ, ಸೇಫ್ಟಿ ಮೆಜರ್ ಇತ್ತಾ ಎಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ನಮ್ಮ ಪೊಲೀಸ್ ಆಫೀಸರ್ಸು ಅದ್ರ ಬಗ್ಗೆ ಈ ಬಗ್ಗೆ ನಾವು ತನಿಖೆ ಮಾಡಿ ಸಾಕಷ್ಟು ಈ ರೀತಿಯಾಗಿ ಪಟಾಕಿ ಗೋಡನ್ಗಳಿದ್ದಾವೆ. ಇವರೆಲ್ಲರೂ ಈ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಹೇಗೆ? ಇದು ಪರಿಶೀಲನೆ ನಾವು ಖಂಡಿತ ಎಲ್ಲ ಕಡೆನೂ ನಾವು ನೋಡ್ತೀವಿ. ಯಾರದೇ ಜೀವ ಆದರೂ ಜೀವನೇ. ನಾವು ಅದನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ನಮ್ಮ ಬಾರ್ಡ್ರ್ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ನಾವು ಇಂಥ ಕಡೆ ಭಾಳ ಹುಷಾರಾಗಿ ಸೇಫ್ಟಿ ಮೆಜರ್ನ ಗಮನದಲ್ಲಿಟ್ಕೊಂಡು ಫೈರ್ ಫೋರ್ಸು, DC, ಪೊಲೀಸವರು ಎಲ್ಲ ಕಡೆ ಎಲ್ಲೆಲ್ಲಿ ಲೈಸೆನ್ಸ್ ಇದೆ, ಎಲ್ಲೆಲ್ಲಿ ಸ್ಟಾಕ್ಸ್ ಇದೆ, ಇದ್ರ ಬಗ್ಗೆ ಸೇಫ್ಟಿಯಾಗಿ ಅದಕ್ಕೆ ಯಾವ ರೀತಿ ಮೆಜರಲ್ಲಿ ಇದನ್ನು ಅಂದರೆ ಇಟ್ಕೊಳ್ಬೇಕು, ಗೋಡನ್ನು ಇಟ್ಕೊಳ್ಬೇಕು, ಅದ್ರ ಬಗ್ಗೆ ನಾವು ಎಲ್ಲ ಕಡೆನೂ ನಾವು ಎಚ್ಚರಿಕೆಯಿಂದ, ಯಾಕೆಂದರೆ ಮುಂದಕ್ಕೆ ದೀಪಾವಳಿ ಕೂಡ ಬರ್ತಾ ಇದೆ, ಎಲ್ಲ ಸ್ಟಾಕ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹಿಂದನೇ ಸರ್ಕಾರ ಮೊದಲು ಇಂಥವೆಲ್ಲ ದುರ್ಘಟನೆಗಳು ಆಗ್ತದೆ ಅಂತೇಳಿ ಕೆಲವು ಪ್ರತ್ಯೇಕವಾದಂಥ ಗ್ರೌಂಡ್ಗಳಲ್ಲಿ ಮಾರಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಕೂಡ ನಮ್ಮ ಗಮನದಲ್ಲಿದೆ. ಸೊ ನಾವು ಅದರ ಬಗ್ಗೆ ತನಿಖೆ ಆದಮೇಲೆ ನಿಮಗೆ ಮಾಹಿತಿಯನ್ನು ಹಂತದಲ್ಲಿ ಅವರು ಬಿಡುಗಡೆ ಮಾಡ್ತಾರೆ. ಸರ್ಕಾರದ ಕಡೆಯಿಂದ ಈಗ ಕೂಡಲೇ ಫಸ್ಟು ಇಮಿಡಿಯೇಟಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದೆ. ಈಗ್ತಾನೆ ಮುಖ್ಯಮಂತ್ರಿಗಳು ಕೂಡ ಭಾಳ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೈಸೂರಿಂದ ನೇರವಾಗಿ ಇಲ್ಲಿಗೆ ಬೆಳಗ್ಗೆ 10 ಗಂಟೆಗೆಲ್ಲ ಹೊರಟು ಇಲ್ಲಿಗೆ ಬರ್ತಾರೆ. ಸೊ ನಾನು ಕೂಡ ಇರ್ತೀನಿ. ಈಗ ಅವರ ಕುಟುಂಬದವ್ರಿಗೆ ಅವರ ಶವ ಸಂಸ್ಕಾರ ಮತ್ತು ಅವರ ಪರಿಹಾರವಾಗಿ ನಾವು ಕೂಡಲೇ ಪ್ರತಿ ಒಂದು ಕುಟುಂಬಕ್ಕೆ ಅವರ ವಾಸದಾರಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ 5 ಲಕ್ಷ ರೂಪಾಯಿ ಒಬ್ಬರಿಗೆ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಸರ್ಕಾರದ ಪರವಾಗಿ. ಆಮೇಲೆ ಮುಂದಕ್ಕೆ ನೋಡೋಣ. ಸರ್, ತಮಿಳುನಾಡು ಸರ್ಕಾರದಿಂದ ಯಾರಾದರೂ